Hi friends, my name is Dr. Karthik J, consultant psychiatrist for Shankara Healthcare Clinic, Kuampu Nagar, Hassan. Today we will discuss about the child's development from the age of 3 to 6 years. Here in 3 years, child will start developing cognition, emotional and social and self-regulatory capacities. 3 ವರ್ಷದಲ್ಲಿ ಏನಾಗುತ್ತಪ್ಪ ಅಂದರೆ ಮಗು ತನ್ನ ವ್ಯೂ ಪಾಯಿಂಟಿಂದ ಬೇರೆಯವ್ರ ವ್ಯೂ ಪಾಯಿಂಟ್ವರೆಗೂ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ತನ್ನ ಇನ್ನರ್ ಥಿಂಕಿಂಗಿಂದ ಹೊರಗಡೆ ಅವರು ಜನ ಹೇಗೆ ಯೋಚನೆ ಮಾಡ್ತಾ ಇರೋದಕ್ಕೆ ತನಕನೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತೆ. 3 ವರ್ಷದಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಚೆನ್ನಾಗಿ ಬಂದ ತಕ್ಷಣ ಮಗು ಆಲ್ಮೋಸ್ಟ್ ಒಂದು ಸ್ಟೋರಿ ಟೆಲ್ಲಿಂಗ್ ಥರನೇ ಹೇಳೋಕ್ಕೆ ಶುರು ಆಗುತ್ತೆ. ಈ ಸ್ಟೋರಿ ಟೆಲ್ಲಿಂಗ್ ಯೂಶ್ವಲಿ ಫ್ಯಾಂಟಸಿ ಸ್ಟೋರೀಸ್ ಇರುತ್ತೆ. ಹೆಣ್ಮಕ್ಳಾದರೆ ಮೋಸ್ಟ್ ಕಾಮನ್ ಸ್ಟೋರಿ ಸ್ನೋ ವೈಟಿನ ಸ್ಟೋರಿ ಚೆನ್ನಾಗಿ ಕಲ್ತ್ಕೊತಾರೆ. ಅದು ನಿಜ ಅಂತಲೂ ಕೂಡ ನಂಬ್ತಾರೆ. ಸ್ನೋ ವೈಟ್ ಸ್ಟೋರಿನಲ್ಲಿ ಏನಾಗುತ್ತಪ್ಪ ಅಂದರೆ ರಾಜ್ಕುಮಾರಿಗೆ ಒಬ್ಬಳು ಶಾಪ ಹಾಕ್ಬಿಟ್ಟು ಅವಳಿಗೆ ಮಲ್ಗಂಗೆ ಮಾಡಾಕ್ತಾರೆ. ಅದಾದಮೇಲೆ ಪ್ರಿನ್ಸ್ ಚಾರ್ಮಿಂಗ್ ಅನ್ನೋರೊಬ್ಬ ರಾಜ ಬಂದು ಅವಳನ್ನ ಮದುವೆ ಒಪ್ಪಿಸ್ತಾನೆ. ಒಪ್ಸಾದ್ಮೇಲೆ ಅವಳಿಗೆ ಮತ್ತೆ ಪ್ರಜ್ಞೆ ಬರುತ್ತೆ. ತಾಯಿ ಒಬ್ಬಳು ಕ್ವೀನ್ ಇರ್ತಾರಲ್ಲ, ಅವಳಿಗೆ ಮತ್ತೆ ಪನಿಷ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಟ್ ಐರನ್ ಚಪ್ಪಲ್ ಹಾಕ್ಕೊಂಡು ಇವ್ರ ಮದುವೆನಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪನಿಷ್ ಮಾಡ್ತಾರೆ. ಸೊ ಈ ಥರ ಯೋಚನೆಗಳು ಮಕ್ಳಿಗೆ ಬರ್ತಾ ಶುರು ಆಗುತ್ತೆ. ಇದರಲ್ಲಿ ಅವರೇ ಮೇನ್ ಕ್ಯಾರೆಕ್ಟರ್ಸ್ ಆಗಿರ್ತಾರೆ. ಹಾಗೆ ಬೆಳೀತಾ ಬೈ ದ ಏಜ್ ಆಫ್ 4 years ದೇ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಸಮಥಿಂಗ್ ಕಾಲ್ಡ್ ಅಸ್ ಥಿಯರಿ ಆಫ್ ಮೈಂಡ್. ಥಿಯರಿ ಆಫ್ ಮೈಂಡ್ ಅಂದರೆ ಹೇಗೆ ಅಂದರೆ, ಈಗ 2 ಮಕ್ಕಳು ಆಟ ಆಡ್ತಾ ಇರ್ತಾರೆ, ಎ ಮತ್ತು ಬಿ ಅಂತ. ಎಗೆ ಚಿಕ್ಕ ಮಗು, ಬಿ ಒಂದು ಸ್ವಲ್ಪ ದೊಡ್ಡ ಮಗು. ಈಗ ಎ ಮತ್ತು ಬಿ ಒಟ್ಟಿಗೆ ಆಟ ಆಡ್ತಾ ಇರ್ತಾರೆ. ಸೊ ಒಂದು ಡಾಲ್ನ ಒಂದು ಕಾಟ್ ಮೇಲೆ ಬಿಟ್ಟು ಹೋಗಿರ್ತಾರೆ. ಸೊ ಎ ಅಲ್ಲಿಂದ ಊಟಕ್ಕೆ ಹೋಗಿರ್ತಾಳೆ, ಬಿ ಅನ್ನೋಳು ಇನ್ನೂ ಆಟ ಆಡ್ತಾ ಇರ್ತಾಳೆ. ಸೊ ಬಿ ಅನ್ನೋಳು ನಂತರ ಹೊರಟೋಗಿರ್ತಾಳೆ. ಸೊ ವಾಪಸ್ ಎ ಅನ್ನೋ ಮಗು ಅಕಸ್ಮಾತಾಗಿ 3 ವರ್ಷದ್ದು ಏನಾದರೂ ಆಗಿದರೆ ಮತ್ತೆ ಬಂದು ಆ ಗೊಂಬೆನ ಯೂಶ್ವಲಿ ಎಲ್ಲಿ ಇಡ್ತಾ ಇರುತ್ತಲ್ಲ, ಕ್ಲಾಸೆಟ್ ಒಳಗಡೆನೋ ಕಬೋರ್ಡ್ ಒಳಗಡೆನೋ ಅಲ್ಲಿ ಹುಡುಕುತ್ತೆ. ಆದರೆ ಒಂದು ಸ್ವಲ್ಪ ದೊಡ್ಡ ಮಕ್ಕಳು 4 ವರ್ಷದ ಮೇಲಾದರೆ ಥಿಯರಿ ಆಫ್ ಮೈಂಡ್ ಅನ್ನೋದು ಡೆವಲಪ್ ಆಗಿರುತ್ತೆ. ಆವಾಗ ಆ ಮಗು ಹೋಗ್ಬಿಟ್ಟು ಸೀದಾ ಹಾಸಿಗೆ ಮೇಲೇ ಹುಡುಕುತ್ತೆ. ಯಾಕೆಂದರೆ ಬಿ ಅನ್ನೋ ಮಗು ಚಾನ್ಸಸ್ ಆಫ್ ಕೀಪಿಂಗ್ ದ ಡಾಲ್ ಓವರ್ ದೇರ್ ಈಸ್ ಮೋರ್. ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಥಿಯರಿ ಆಫ್ ಮೈಂಡ್. ದೆನ್ ಬೈ ದ 4 or 5 years ಇಮ್ಯಾಜಿನರಿ ಪ್ಲೇನ ಶುರು ಮಾಡ್ತಾರೆ. ಮೇನ್ಲಿ ಹುಡುಗರಾದರೆ ತಾನೊಬ್ಬ ಕಿಂಗ್ ಇಲ್ಲಾಂದರೆ ಒಬ್ಬ ಪ್ರಿನ್ಸಸ್ಸು ಏನಾದರೂ ಹೋಗಿ ಆ್ಯಕ್ಷನ್ ಸಿನಾರಿಯೋ ಮಾಡೋದು, ಈ ಥರ ಥಿಂಗ್ಸನ್ನ ಯೋಚನೆ ಮಾಡ್ತಾ ಇರ್ತಾರೆ. ಹುಡುಗಿರಾದರೆ ತಾನೇ ಒಂದು ಪ್ರಿನ್ಸಸ್ಗೆ ಯಾವ ಥರ ಕಷ್ಟ ಬರುತ್ತೆ, ಅದಾದಮೇಲೆ ಯಾರೊಬ್ಬರು ಬಂದು ಹೆಲ್ಪ್ ಮಾಡ್ತಾರೆ, ಅದಾದಮೇಲೆ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಲೈಫು. ಈ ಥರ ಇಮ್ಯಾಜಿನೇಟಿವ್ ಪ್ಲೇನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಹಾಗೆ 5 years ಆಗ್ತಾ ಎಮೋಷ್ನಲ್ ಕೆಪಾಸಿಟಿನ ಡೆವಲಪ್ ಮಾಡ್ಕೊತೇವೆ. ಆ ವಯಸ್ಸಿನಲ್ಲಿ ಮಗುಗೆ ಎಮೋಷನ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ತಂದೆ ತಾಯಿ ಹೇಗೆ ಪ್ರೀತಿಯಾಗಿ ಕಾಣ್ತಾ ಇರ್ತಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಕ್ಕಳು. ಅದಾದಮೇಲೆ ಮಗುದೇ ಆದ ಆಸೆಗಳಿರುತ್ತೆ. ನಾನು ನೆಕ್ಸ್ಟ್ ನನ್ನ ಫ್ಯೂಚರಲ್ಲಿ ನಾನು ಈ ಥರ ಎಮೋಷ್ನಲಿ ಚೆನ್ನಾಗಿರಬೇಕು. ಆ ವಯಸ್ಸಿನಲ್ಲಿ ಕೋಪ ಬರೋದು, ಒಂದೊಂದ್ಸತಿ ಬೇಜಾರಾಗೋದು. ಸೊ ಇದೆಲ್ಲ ಬಂದಾಗ ಒಂದು ಸ್ವಲ್ಪ ಟೆಂಪರ್ ಟ್ಯಾಂಟ್ರಮ್ಸ್ ತೋರಿಸ್ತಾ ಇರ್ತವೆ ಮಕ್ಕಳು ತಮ್ಮ ತಂದೆ ತಾಯಿ ಹತ್ರ. ಸೊ ಫ್ರೆಂಡ್ಸ್, from 3 to 6 years, it's a very important and crucial stage for the child's mind development. So we have to protect our child from all the ill beings so that they will not develop some amounts of anxiety or some amount of some other illnesses in their future life. Thank you.